So, my dear students, so in last class, I give a brief introduction about chemistry. So, now once again, I would like to recall all the concept what we discussed in the last class. And myself, again, I am Praveen Kumar P. as a chemistry lecturer in Varaprada College. So, what is a chemistry? A chemistry is a branch of science which deals with the composition, structures, and their properties of matter. That will be called as a chemistry. So, that means a chemistry which mainly deals with or the study of a composition. Suppose you have any substance, suppose this is a substance, which is made up of NaCl or sugar. So, the container which contains NaCl as well as sugar, we have to study the compositions. So, and NaCl is also called as a table salt. So, that means the table salt ಅಥವಾ ನಮ್ಮ ನಾರ್ಮಲ್ ಆಗಿ ನಮ್ಮ ಮನೆಯಲ್ಲಿ ಬಳಸುವಂಥ ಉಪ್ಪು, that is a composition of NaCl. That means we are studying which type of composition is it, it is made up of a substance. How the structure is arises in a chemical. So, these type of nature are completely discussed, and their properties like physical properties or it may be a chemical properties. So, that type of deal with the substance we are take part in chemistry. That means we are completely discuss about composition, the structure and their property. So, composition ಅಂತ ಬಂದಾಗ ಯಾವುದರಿಂದ ಮಾಡಲ್ಪಟ್ಟಿದೆ, ಸ್ಟ್ರಕ್ಚರ್ ಅಂತ ಬಂದಾಗ ಯಾವ ಥರ ಸ್ಟ್ರಕ್ಚರ್ ಇದೆ, ಅಂದರೆ ಸ್ಟ್ರಕ್ಚರ್ಗಳಂದರೆ ಕೆಲವೊಂದು ಕ್ರಿಸ್ಟಲ್ಗಳು ಸೆಕೆಂಡ್ ಇಯರಲ್ಲಿ ತುಂಬ ಡೀಟೇಲಾಗಿ ಬರ್ತಾವೆ. ಅದನ್ನು ಸಾಲಿಡ್ ಸ್ಟೇಟಲ್ಲಿ ನಮಗೆ ಏನು BCC, FCC, ಆಮೇಲೆ ಸಿಂಪಲ್ ಕ್ಯೂಬಿಕ್ ಯೂನಿಟ್ಸಲ್ಲಿ ಅಥವಾ ಇನ್ನು ಫಸ್ಟ್ ಇಯರ್ಲೂ ಸಮೇತ ನಮಗೆ ಏನು ಅವುಗಳ ಹೈಬ್ರಿಡೇಷನ್ ಪ್ರಕಾರ ನಾವು ಆಕ್ಟಾಹೆಡ್ರಲ್ ಸ್ಟ್ರಕ್ಚರ್, ಟೆಟ್ರಾಹೆಡ್ರಲ್ ಸ್ಟ್ರಕ್ಚರ್, ಬೈಪಿರಮಿಡಲ್ ಸ್ಟ್ರಕ್ಚರ್, ಈ ಥರ ಸ್ಟ್ರಕ್ಚರ್ಗಳನ್ನು ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ಸೊ, ಎಲ್ಲ ಸ್ಟ್ರಕ್ಚರ್ಗಳಲ್ಲೂ ಸಮೇತ ನಮಗೆ ಬೇರೆ ಬೇರೆ ಕಂಪೋಸಿಷನ್ಸ್ಗಳು ಸಿಗ್ತಾ ಹೋಗ್ತವೆ. ಈ ಕಂಪೋಸಿಷನ್ನ ಸ್ಟಡಿ ಮಾಡುವಾಗ ಜೊತೆಗೆ ಅವುಗಳ ಪ್ರಾಪರ್ಟಿನ, ದಟ್ ಮೀನ್ಸ್ ಸಾಲಬಿಲಿಟಿ ಆಗಿರ್ಬೋದು, ಮೆಲ್ಟಿಂಗ್ ಪಾಯಿಂಟ್ ಆಗಿರ್ಬೋದು, ಅಥವಾ ಬಾಯ್ಲಿಂಗ್ ಪಾಯಿಂಟ್ ಆಗಿರ್ಬೋದು, ಅಥವಾ ಕೆಮಿಕಲ್ ಪ್ರಾಪರ್ಟಿ ಬರೋದಾದರೆ ಯಾವ ಥರದ ರಿಯಾಕ್ಷನ್, ವಿಚ್ ಟೈಪ್ ಆಫ್ ರಿಯಾಕ್ಷನ್ ಇಟ್ ಈಸ್ ಬಿಲಾಂಗ್ಸ್, ಆರ್ ವಾಟ್ ಟೈಪ್ ಆಫ್ ರಿಯಾಕ್ಷನ್ಸ್ ಆರ್ ಟೇಕ್ ಪಾರ್ಟ್ ವಿತ್ ಅ ಪರ್ಟಿಕ್ಯುಲರ್ ಕಂಪೋನೆಂಟ್. ಸೊ, ನೀವು ಹೈಸ್ಕೂಲ್ಗಳಲ್ಲಿ ಓದಿರ್ತೀರ ಡಿಕಂಪೋಷನ್ ರಿಯಾಕ್ಷನ್, ಡಬಲ್ ಡಿಕಂಪೋಷನ್ ರಿಯಾಕ್ಷನ್ ಅಥವಾ ರೆಡಾಕ್ಸ್ ರಿಯಾಕ್ಷನ್, ಕೆಲವು ಸಣ್ಣ ಪುಟ್ಟದಾಗಿ ಓದಿರ್ತೀರ, ಅಥವಾ ಕಾಂಬಿನೇಷನ್ ರಿಯಾಕ್ಷನ್, ಇನ್ನೊಂದು ಕಂಬಷನ್ ರಿಯಾಕ್ಷನ್. ಸೊ, ಇವೆಲ್ಲವೂ ಕೂಡ ಏನು, ದೀಸ್ ಆರ್ ಆಲ್ ದ ಟೈಪ್ಸ್ ಆಫ್ ರಿಯಾಕ್ಷನ್ಸ್. ಅದೇ ಥರ ಇನ್ನೂ ಸಾಕಷ್ಟು ವೆರೈಟಿ ಆಫ್ 56 ಟೈಪ್ ಆಫ್ ಮೆಕ್ಯಾನಿಸಮ್ಸ್ ಆರ್ ದೇರ್. ಬಟ್ ನಾವು ಎಲ್ಲವನ್ನು ನಾವು ಹಂತ ಹಂತವಾಗಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಸೊ, ದಟ್ ಈಸ್ ಬೇಸ್ಡ್ ಆನ್ ಕಂಪ್ಲೀಟ್ಲಿ ಹೌ ದ ಕಂಪೋಸಿಷನ್ ಈಸ್ ಮೇಡ್ ಅಪ್ ಆಫ್ ಆ್ಯಂಡ್ ದೇರ್ ಸ್ಟ್ರಕ್ಚರ್ ಆ್ಯಂಡ್ ದೇರ್ ಪ್ರಾಪರ್ಟಿ. ಹಾಗಾಗಿ chemistry is a branch of science which deals with the composition,
structure, and property of matter. That will be called as chemistry. So in the chemistry, there are lot of branches are there. So only I am giving 6 here, and so many type of more than 300 type of branches are there. So we are mainly concentrated on these 3 branches, only these 3. These are all the most the mother board, or in a CPU the motherboard is there. That is the main important, that is in case of computer. That's why these are all the 3 important branches which are present in chemistry. That is, so the physical chemistry, inorganic chemistry, and organic chemistry. In a physical chemistry, we are mainly dealt with the physical properties. So physical properties ಅಂತ ಬಂದಾಗ ನಾನು ಮುಂಚೆನೇ ಹೇಳಿದೆ, ಏನು ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್, ಅಥವಾ ಕಾಲುಗೇಟಿವ್ ಪ್ರಾಪರ್ಟಿ, ಅಥವಾ ರಿಫ್ರಾಕ್ಷನ್, ಡಿಫ್ರಾಕ್ಷನ್, ರಿಫ್ಲೆಕ್ಷನ್, ಇವೆಲ್ಲವೂ ಕೂಡ ಏನು ಫಿಸಿಕಲ್ ಪ್ರಾಪರ್ಟಿ, ಅಥವಾ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ರೇಡಿಯೇಷನ್. ಸೊ ಈ ಥರ ಸಾಕಷ್ಟು ಫಿಸಿಕಲ್ ಪ್ರಾಪರ್ಟಿ ಬರ್ತಾ ಹೋಗ್ತವೆ. ಸೊ ಇವುಗಳನ್ನು ನಾವು ಫಿಸಿಕಲ್ ಪ್ರಾಪರ್ಟಿ ಸ್ಟಡಿ ಮಾಡೋದಕ್ಕೆ ನಾವು ಫಿಸಿಕಲ್ ಕೆಮಿಸ್ಟ್ರಿ ಅಂತ ಕರಿತೀವಿ. ಸೊ ನಾವು ನೋಡ್ತಿದ್ದಾಗೆ ಒಂದು ವಸ್ತುನ ಅದು ಹೆಂಗೆ ಕಾಣುತ್ತೆ, ಯಾವ್ಯಾವ ಥರ ಪ್ರಾಪರ್ಟಿ ತೋರಿಸುತ್ತೆ. ಈಗ ಸಪೋಸ್ ಯು ಹ್ಯಾವ್ ಎ ಮಿರರ್. ಸೊ ಆ ಮಿರರಲ್ಲಿ ನೀವು ನೋಡೋಕ್ಕೆ ಬಯಸ್ತೀರ, ನಿಮ್ಮ ಮುಖ, ನಿಮ್ಮ ಪ್ರತಿಬಿಂಬ, ಅಥವಾ ನಿಮ್ಮ ಇಮೇಜ್, ನಿಮ್ಮ ವರ್ಚುವಲ್ ಇಮೇಜ್ ಏನಿರುತ್ತೆ ಆ ಮಿರರಲ್ಲಿ ಕಾಣುತ್ತೆ. ಸೊ ಮಿರರಲ್ಲಿ ಕಂಡಾಗ ಅಲ್ಲಿ ಫಿಸಿಕಲ್ ಪ್ರಾಪರ್ಟಿ ಏನಾಯಿತು, ಒಂದು ಇಮೇಜನ್ನು ಪ್ರೊಡ್ಯೂಸ್ ಮಾಡುತ್ತೆ, ಅಂದರೆ ನಮ್ಮ ಇಮೇಜನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅದೇ ಇನ್ನೊಂದಷ್ಟು ಬೆಳಕು ಬಂದಾಗ ನೀವು ಕನ್ನಡಿಯಲ್ಲಿ ಯಾವುದೋ ಒಂದು ನೀವು ಸಣ್ಣ ಮಕ್ಕಳಿದ್ದಾಗ ಆಟ ಆಡ್ತಿರ್ತೀರ, ಅಥವಾ ಕೆಲವೊಂದು ಬೈಕ್ಗಳು ಹೊರಗಡೆ ನಿಲ್ತವೆ, ಬಿಸಿಲನ್ನ ಮಿರರಿಗೆ ಬಿಸಿಲು ಬಿದ್ದಾಗ ಒಳಗಡೆ ರಿಫ್ಲೆಕ್ಷನ್ ಆಗ್ತಿರುತ್ತೆ. ಸೊ ಈ ಥರದವೆಲ್ಲ ಫಿಸಿಕಲ್ ಪ್ರಾಪರ್ಟೀಸ್. ಅದೇ ಥರ ನಮಗಿಲ್ಲಿ ಬೇರೆ ಬೇರೆ ಫಿಸಿಕಲ್ ಪ್ರಾಪರ್ಟೀಸು ಬರ್ತವೆ. ಅವನ್ನ ಒಂದೊಂದೇ ನಾವು ಇಲ್ಲಿ ಚಾಪ್ಟರ್ಗಳಲ್ಲಿ ಫಿಸಿಕಲ್ ಕೆಮಿಸ್ಟ್ರಿ ಚಾಪ್ಟರ್ಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಬಂದ್ಬಿಟ್ಟು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಸೊ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಈಸ್ ಮೇನ್ಲಿ ಡೀಲ್ಸ್ ವಿತ್ ಎಲಿಮೆಂಟ್ಸ್. ಯಾವುದು ಎಲಿಮೆಂಟ್ಸ್, ಇಲ್ಲಿ ಎಲಿಮೆಂಟ್ಸೇ ಇಂಪಾರ್ಟೆಂಟ್. ಅಂದರೆ ಪೀರಿಯಾಡಿಕ್ ಟೇಬಲ್ ಬಗ್ಗೆ ನಾವು ಇಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಸೊ ಯಾವ್ಯಾವುದು ಎಲಿಮೆಂಟ್ಗಳು ಯಾವ ನೇಚರ್ ತೋರಿಸ್ತವೆ, ಅವು ಸಾಲಿಡ್ಡಾ, ಲಿಕ್ವಿಡ್ಡಾ, ಅಥವಾ ಗ್ಯಾಸಾ ಅಂತೇಳಿ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮೇನ್ಲಿ ಡೀಲ್ ವಿತ್ ದ ಪೀರಿಯಾಡಿಕ್ ಟೇಬಲ್. ಇದನ್ನು ಪೀರಿಯಡ್ ಟೇಬಲ್ ಏನಿರ್ತವೆ, ಎಲಿಮೆಂಟ್ಸ್ಗಳಿರ್ತವೆ. ಸೊ ಒಂದೊಂದು ಸಪ್ರೇಟ್ ಗ್ರೂಪ್ ಬರ್ತವೆ, 1 ರಿಂದ 18 ಗ್ರೂಪ್ ತನಕ ಬರುತ್ತೆ. ಸೊ 18 ಗ್ರೂಪ್ಗಳ ಸ್ಟಡಿಯನ್ನು ನಾವು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಡಿಸ್ಕಸ್ ಮಾಡ್ತೇವೆ. ಸೊ ನೆಕ್ಸ್ಟ್ ಈಸ್ ದ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಸೊ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ವಿ ಮೇನ್ಲಿ ಡೀಲ್ ವಿತ್ ದ ಆರ್ಗ್ಯಾನಿಕ್ ಕಂಪೌಂಡ್ಸ್. ಇಲ್ಲೇನು ಮಾಡ್ತೀವಿ ನಾವು, ಆರ್ಗ್ಯಾನಿಕ್ ಕಂಪೌಂಡ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಆರ್ಗ್ಯಾನಿಕ್ ಕಂಪೌಂಡ್. ಸೊ ಇಲ್ಲಿ ಆರ್ಗ್ಯಾನಿಕ್ ಕಂಪೌಂಡ್ ಮೀನ್ಸ್ ಅಗೈನ್ ವಿ ಡೀಲ್ ವಿತ್ ದ physical and chemical properties. Even in inorganic chemistry also, again we deal with the physical and chemical properties of elements. Hagagi, so the inorganic chemistry and the organic chemistry, they deal with physical and chemical properties. But in case of inorganic chemistry, the physical and chemical property of elements, that is in the periodic table. And in organic chemistry, that is physical and chemical property of organic compounds. Organic compounds such like benzene, toluene, aniline, and alcohols, phenols, alkane, alkene, alkynes, etc. So many type of organic compounds are. Then ketone, esters, ಇವೆಲ್ಲವೂ ಕೂಡ ನಾವು ಸ್ಟಡಿ ಮಾಡ್ತೇವೆ. ಸೊ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಚಾಪ್ಟರ್ ಬಂದಾಗ ಅದರದ್ದು ಇನ್ನೊಂದು ಇಂಟ್ರಡಕ್ಷನ್ ಪಾರ್ಟಲ್ಲಿ ನಾವು ಯಾವ್ಯಾವೆಲ್ಲ ಆರ್ಗ್ಯಾನಿಕ್ ಕಂಪೌಂಡ್ಸ್ ಬರ್ತವೆ ಅಂತೇಳಿ ಮತ್ತೆ ನಾವು ಅಲ್ಲಿ ಡಿಸ್ಕಸ್ ಮಾಡ್ತೀವಿ. And analytical chemistry, this is very interesting advanced chemical techniques. Analytical chemistry which deals with laboratory techniques, lab techniques. ಇಲ್ಲೇನು ಮಾಡ್ತೀವಿ, ಲ್ಯಾಬ್ರೇಟರಿ ಟೆಕ್ನಿಕ್ಸ್ಗಳನ್ನು ಸ್ಟಡಿ ಮಾಡ್ತೀವಿ, ಅಥವಾ ಲ್ಯಾಬ್ ಟೆಕ್ನಿಕ್ಸ್ ಅಂದರೆ ಒಂದು ಲ್ಯಾಬಲ್ಲಿ
ಯಾವ್ಯಾವ ಥರ ಪ್ರೊಸೀಜರನ್ನು ಫಾಲೋ ಮಾಡಬೇಕು, ಟೈಟ್ರೇಷನ್ ಮಾಡುವಾಗ ಹೆಂಗೆ, ಅಥವಾ ಮೆಲ್ಟಿಂಗ್ ಪಾಯಿಂಟ್ ಫೈಂಡ್ ಔಟ್ ಮಾಡಬೇಕಂದ್ರೆ ಹೆಂಗೆ, ಬಾಯ್ಲಿಂಗ್ ಪಾಯಿಂಟ್ ಐಡೆಂಟಿಫೈ ಮಾಡಬೇಕಂದ್ರೆ, ಅಥವಾ ಯಾವುದೋ ಒಂದು ಅನ್ನೋನ್ ಕಂಪೌಂಡ್ ಕೊಟ್ಟಿರ್ತಾರೆ. ಸೊ ಅನ್ನೋನ್ ಕಂಪೌಂಡ್ ಕೊಟ್ಟಿದ್ದಾಗ ನಾವು ವಾಟ್ ಆರ್ ದ ಕಂಪೋಸಿಷನ್ ರಿಯಲಿ ಪ್ರೆಸೆಂಟ್ ಇನ್ ಪರ್ಟಿಕ್ಯುಲರ್ ಅನ್ನೋನ್ ಕಂಪೌಂಡ್. That type of identification and clarification of any type of an laboratory technique that will be completely called as analytical chemistry. ನೀವು ಕೇಳಿರ್ತೀರ ಹಾಸ್ಪಿಟ್ಲ್ಗಳಲ್ಲಿ ಇವತ್ತು ಕರೋನಾ ಬಂದಿದೆ. ಸೊ ಕರೋನಾ ಟೈಮಲ್ಲಿ ನಮಗೆ ಲ್ಯಾಬ್ಗಳಲ್ಲಿ ಕರೋನಾ ಪಾಸಿಟಿವ್ ಇದೆಯೋ ನೆಗೆಟಿವ್ ಇದೆಯೋ ಅಂತೇಳಿ ಐಡೆಂಟಿಫೈ ಮಾಡ್ತಾರೆ. ದಟ್ ಈಸ್ ಅಗೇನ್ ಅನಾಲಿಟಿಕಲ್ ಕೆಮಿಸ್ಟ್ರಿ ಆಗಿರುತ್ತೆ. ದಟ್ ಮೀನ್ಸ್ ವಿ ಆರ್ ಐಡೆಂಟಿಫೈಯಿಂಗ್ ಆ್ಯನ್ ವೈರಸ್. ಸೊ ವೈರಸ್ ಇನ್ ದ ಸೆನ್ಸ್ ಅಲ್ಲಿ ಲ್ಯಾಬ್ರೇಟರಿ ಟೆಕ್ನಿಕನ್ನೇ ಬಳಸೋದು. ಅಲ್ಲಿ ನಮಗೆ ಬೇರೆ ಬೇರೆ ಥರ ಈವನ್ ಬ್ಲಡ್ ಟೆಸ್ಟ್ ಕೂಡ ಮಾಡ್ತಾರೆ. ಓ ಪಾಸಿಟಿವ್, ಓ ನೆಗೆಟಿವ್, ಎ ಬಿ ನೆಗೆಟಿವ್, ಎ ಪಾಸಿಟಿವ್, ಬಿ ಪಾಸಿಟಿವ್. ಸೊ ಇದರ ಲಾಟ್ ಆಫ್ ಟೈಪ್ ಆಫ್ ಬ್ಲಡ್ ಗ್ರೂಪ್ಸ್ ಆರ್ ದೇರ್. ಸೊ ಆ ಥರ ಬ್ಲಡ್ ಗ್ರೂಪ್ಗಳನ್ನು ಐಡೆಂಟಿಫೈ ಮಾಡೋದು ಸಮೇತ ಅನಾಲಿಟಿಕಲ್ ಕೆಮಿಸ್ಟ್ರಿಯಲ್ಲಿ ಬರುತ್ತೆ. ನೆಕ್ಸ್ಟ್ ಒನ್ ಈಸ್ ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ ಅಂತ ಬರುತ್ತೆ. ಸೊ ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ ಅಗೇನ್ ಡೀಲ್ ವಿತ್ ದ ಇಂಡಸ್ಟ್ರಿಯಲ್ ಟೆಕ್ನಿಕ್ಸ್, ಅಥವಾ ಮ್ಯಾನುಫ್ಯಾಕ್ಚರ್ ಆಫ್ ಎಲಿಮೆಂಟ್ಸ್ ಆಗಿರ್ಬೋದು, ಅಥವಾ ಎಕ್ಸ್ಟ್ರಾಕ್ಷನ್ ಆಫ್ ಎಲಿಮೆಂಟ್ಸ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಇಂಡಸ್ಟ್ರಿಗಳು, ಬಟ್ಟೆ ಮ್ಯಾನುಫ್ಯಾಕ್ಚರ್ ಆಗಿರ್ಬೋದು, ಸೋಪ್ ಮ್ಯಾನುಫ್ಯಾಕ್ಚರ್ ಆಗಿರ್ಬೋದು, ಅದೇ ಥರ, ಅಥವಾ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರ್ ಆಗಿರ್ಬೋದು, ಅಥವಾ ಪೆಟ್ರೋಲಿಯಂ ಇಂಡಸ್ಟ್ರಿಗಳಾಗಿರ್ಬೋದು. ಸೊ ಇವೆಲ್ಲವೂ ಕೂಡ ಏನು ಇಂಡಸ್ಟ್ರಿಯಲ್ ಟೆಕ್ನಿಕ್ಸ್ ಆಗಿರ್ತವೆ. ಆ ಇಂಡಸ್ಟ್ರಿಯಲ್ ಟೆಕ್ನಿಕ್ ಮುಖಾಂತರ ನಾವೇನು ಮಾಡಬೇಕು, ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ ಅಂತ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಮಗಿಲ್ಲಿ ನ್ಯಾನೋ ಕೆಮಿಸ್ಟ್ರಿ, ದಟ್ ಈಸ್ ದ ರೀಸೆಂಟ್ ಟೆಕ್ನಿಕ್, ದಟ್ ಇಸ್ ದ ನ್ಯಾನೋ ಕೆಮಿಸ್ಟ್ರಿ. ಸೊ ನ್ಯಾನೋ ಕೆಮಿಸ್ಟ್ರಿ ಮೀನ್ಸ್ ಅಗೈನ್ it dealt with the nano particles. So nano particle means that is 10 to the power of minus 9 meter anta barutte. That is the abbreviation for the nano. So what is the nano chemistry means? So that will be the recent application for the in all the fields. ಎಲ್ಲ ಫೀಲ್ಡಲ್ಲೂ ಬಳಸ್ತಾರೆ. ಈವನ್ ಆಟೋಮೊಬೈಲ್ ನೇಚರಲ್ಲಿ ಬರೋದಾದರೆ ನೀವು ಹಳೇ ಕಾಲದ ಕಂಪ್ಯೂಟರ್ ಸಿಸ್ಟಮ್ ನೋಡಿರ್ಬೋದು. ನಿಮಗೆ ಕಂಪ್ಯೂಟರ್ ಪಾಠ ಮಾಡುವಾಗ ಹೇಳಿರ್ತಾರೆ, ಹಳೆಯ ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ ಬಂದ್ಬಿಟ್ಟು ದೊಡ್ಡ ರೂಮ್ನಷ್ಟು ಇತ್ತು. ಆಮೇಲೆ ಹೋಗ್ತಾ ಹೋಗ್ತಾ ಕಂಪ್ಯೂಟರ್ ಏನಾಗಿದೆ, ಜನ್ರೇಷನ್ ಚೇಂಜ್ ಆದಂಗೆ ಇವತ್ತು ಲ್ಯಾಪ್ಟಾಪು ಇವೆಲ್ಲ ತುಂಬ ಸಿಂಪಲ್ಲಾಗಿ ಬಂದವೆ. ಹಾಗಾಗಿ ಆ ದೊಡ್ಡ ಕಂಪ್ಯೂಟರ್ ಇದ್ದು ಇವತ್ತು ಲ್ಯಾಪ್ಟಾಪ್ ರೇಂಜಿಗೆ ಬಂದಿದೆ ಅಂದರೆ, ಅಥವಾ ಮೊಬೈಲ್ ಕೂಡ ಒನ್ ಆಫ್ ದಿ ಟೆಕ್ನಿಕ್. ನೀವು ಹಳೆಯ ಕಾಲದ ಮೊಬೈಲನ್ನು ನೋಡೋದಾದರೆ ತುಂಬ ಅಡುಗ್ತಾರ, ಅಥವಾ ತುಂಬ ದಪ್ಪ ಇರುತ್ತೋ, ಅಥವಾ ಬ್ಯಾಟ್ರಿ ಸಿಸ್ಟಮ್ ಎಲ್ಲವೂ ಕೂಡ ಚೇಂಜ್ ಇತ್ತು. ಇವತ್ತು ಮೋಲ್ಡೆಡ್ ಬ್ಯಾಟ್ರಿಗಳು ಬರ್ತವೆ, ಅಥವಾ ಅದರ ಕೆಪಾಸಿಟಿ ಕೂಡ ಜಾಸ್ತಿ ಆಗ್ತಿದೆ. ಜೊತೆಗೆ ಆ ಮೊಬೈಲ್ನ ಸ್ಲಿಮ್ ಆಗಿದೆ. ದಟ್ ಮೀನ್ಸ್ ವೆರಿ ಮಚ್ ಸ್ಲಿಮ್ ಕಂಪೇರ್ ಟು ದ 90 ಏಜ್ಗೆ ಹೋಲಿಸ್ಕೊಂಡ್ರೆ ಮೊಬೈಲ್ಗಳು ತುಂಬ ಏನಾಗ್ತದೆ, ತುಂಬ ಸ್ಲಿಮ್ ಆಗಿದೆ. ದಟ್ಸ್ ಓನ್ಲಿ ಬಿಕಾಸ್ ಆಫ್ ನ್ಯಾನೋ ಕೆಮಿಸ್ಟ್ರಿ. ಅಲ್ಲಿ ವೈರ್ಗಳನ್ನು ಜಾಸ್ತಿ ಬಳಸ್ತಿದ್ರೆ, ಇಲ್ಲಿ ನಾವೇನು ಕೆಪಾಸಿಟರ್ ಮತ್ತು ರೆಸಿಸ್ಟರ್ಗಳನ್ನ ಜಾಸ್ತಿ ಬಳಸ್ತಾ ಹೋಗ್ತೀವಿ. ಸೊ ದಿಸ್ ಇಸ್ ಅಬೌಟ್ ಎ ನ್ಯಾನೋ ಕೆಮಿಸ್ಟ್ರಿ. ಆ ನ್ಯಾನೋ ಕೆಮಿಸ್ಟ್ರಿಯಿಂದ ಇವತ್ತು ನೀವು ಅಬ್ಸರ್ವ್ ಮಾಡ್ಬೋದು, ಮಂಗಳಯಾನ ಅಂತ ಮಾಡೋದು. ಮುಂಚೆ ಎಲ್ಲ ಏನು ಒಂದು ಸ್ಯಾಟಲೈಟನ್ನು ನಮ್ಮ ಭೂಮಿಯಿಂದ ಇನ್ನೊಂದು ಕಡೆ ಏನಾದ್ರು ಕಳಿಸ್ಬೇಕು ಅಂದರೆ, ಸೊ ಅದರ ತೂಕ ಹೆಚ್ಚು ಕಮ್ಮಿ 1000-2000 kg ಅಷ್ಟು, ಅಥವಾ 2000 ಟನ್ನಷ್ಟು ಇರೋದು. ಬಟ್ ಇಲ್ಲಿ ಏನಾಗುತ್ತೆ, 400 kg ಅಷ್ಟು, ಅಥವಾ ಅದಕ್ಕಿಂತ ಮುಂದೆ ಹೋಗ್ತಾ ಇನ್ನೂ ಆ ಸ್ಯಾಟಲೈಟಿನ ತೂಕ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ದಟ್ ಈಸ್ ಓನ್ಲಿ ಬಿಕಾಸ್ ಆಫ್ ನ್ಯಾನೋ ಕೆಮಿಸ್ಟ್ರಿ. ಯಾಕೆಂದರೆ ಅಲ್ಲಿ ನಾವು ಅಂದರೆ ದ ಸೇಮ್ ಕ್ವಾಂಟಿಟಿ ಏನು 1960ರಲ್ಲಿ ಉಪಗ್ರಹ ಉಡಾವಣೆ ಮಾಡ್ತಿದ್ರು, ಆವಾಗ ಯಾವ ಥರ ಅಂದರೆ ಅದರ ತೂಕ ಜಾಸ್ತಿ ಇತ್ತು. ಈಗ ಬರ್ತಾ ಏನಾಗ್ತಿದೆ, ಸ್ಯಾಟಲೈಟ್ ತೂಕನ ಕಡಿಮೆ ಆಗ್ತಿದೆ. ಅಂದರೆ ಅವುಗಳನ್ನು ಏನು ರೆಡ್ಯೂಸ್ ಮಾಡ್ತಾ ಹೋಗ್ತಿದ್ದಾನೆ. ದಟ್ ಮೀನ್ಸ್ ಓನ್ಲಿ ಬಿಕಾಸ್ ಆಫ್ ದ ನ್ಯಾನೋ ಕೆಮಿಸ್ಟ್ರಿ ಟೆಕ್ನಿಕ್ಸ್. ಸೊ ಅದೇ ಥರ ಆಪ್ರೇಷನ್ಗಳನ್ನು ಸಮೇತ ಇವತ್ತು ನ್ಯಾನೋ ಟೆಕ್ನಾಲಜಿ ಮುಖಾಂತರ ಕೆಲವೊಂದು ಆಪ್ರೇಷನ್ ಮಾಡ್ತಾರೆ. ಮುಂಚೆ ಎಲ್ಲ ಏನು ಆಪ್ರೇಷನ್ ಮಾಡಬೇಕು ಅಂದರೆ, ನೀವು ಸಿನಿಮಾಗಳಲ್ಲಿ ನೋಡಿರ್ತೀರ, ಎಲ್ಲ ಹಳೆ ಸಿನಿಮಾಗಳಲ್ಲಿ ಎಲ್ಲ ನೀಟಾಗಿ ಎಲ್ಲ ಕೊಯ್ದುಬಿಟ್ಟು, ಹಾರ್ಟ್ ಆಪ್ರೇಷನ್ ಮಾಡಬೇಕು ನೀಟಾಗಿ ಕೊಯ್ದುಬಿಟ್ಟು ಇನ್ನೇನೋ ಹಿಂಗೆಲ್ಲ ಮಾಡೋದು. ಆಮೇಲೆ ಅದನ್ನೆಲ್ಲ ಹಾರ್ಟ್ ತೋರಿಸ್ಕೊಂಡು ಅದು ಹಿಂಗೆಲ್ಲ ಬಡಿಯೋದು, ಈ ಥರ ಎಲ್ಲ ನಿಮಗೆ ನೋಡಿರ್ತೀರ. ಬಟ್ ಇವತ್ತು ನ್ಯಾನೋ ಟೆಕ್ನಾಲಜಿ ಅಥವಾ ನ್ಯಾನೋ ಕೆಮಿಸ್ಟ್ರಿ ಮುಖಾಂತರ ಆಪ್ರೇಷನನ್ನು ನಾವು ವಿತೌಟ್ ಎನಿ ಕಟ್ಟಿಂಗ್ ದ ಪಾರ್ಟ್ಸ್ ಆಫ್ ಎನಿ ಬಾಡಿ, ಆ ಬಾಡಿಯಲ್ಲಿ ಎಲ್ಲೇ ನಾವು ಕಟ್ ಮಾಡೋ ನೆಸಿಟಿನೇ ಇಲ್ಲ. ಈಸಿಯಾಗಿ ನಮ್ಮ ಬೆವರಿನ ರಂಧ್ರದಲ್ಲೇ ನ್ಯಾನೋ ಟ್ಯೂಬ್ಸ್ ಅಥವಾ ನ್ಯಾನೋ ಕಾರ್ಬನ್ ಟ್ಯೂಬ್ಸ್ ಅಂತ ಬರ್ತವೆ, ಅವುಗಳನ್ನ ಪಾಸ್ ಮಾಡಿ
ಅಲ್ಲಿ ಆ ಕ್ಯಾಮ್ರಾ ಮುಖಾಂತರ ಆಪ್ರೇಷನ್ ಮಾಡ್ತಾ ಹೋಗ್ತಾರೆ. ಸೊ ಈ ಥರ ಟೆಕ್ನಿಕ್ಗಳು ಸುಮಾರು ಡೆವಲಪ್ಮೆಂಟ್ ಆಗಿದ್ದಾವೆ. ಸೊ ಈ ಥರ ಒಂದಷ್ಟು ಅಡ್ವಾನ್ಸ್ ಕೆಮಿಕಲ್ ಟೆಕ್ನಿಕ್ಸ್ಗಳು ಇವತ್ತು ರೀಸೆಂಟ್ ಡೇಸ್ಗಳಿದ್ದಾವೆ. ಸೊ ಇವನ್ನು ನಾವು ಕೆಲವೊಂದು ಬ್ರ್ಯಾಂಚ್ಗಳಾಗಿ ನಾವು ಕರ್ಕೊತೇವೆ. ಅದ್ರ ಭಾಳ ಇಂಪಾರ್ಟೆಂಟಾಗಿ ನಾವು ಸ್ಟಡಿ ಮಾಡೋದು ಅಂತ ಹೇಳಿದ್ರೆ ಫಿಸಿಕಲ್ ಕೆಮಿಸ್ಟ್ರಿ, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮತ್ತು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಹೇಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ದ ಇಂಪಾರ್ಟೆನ್ಸ್ ಆಫ್ ಕೆಮಿಸ್ಟ್ರಿ. ಸೊ ದ ಇಂಪಾರ್ಟೆನ್ಸ್ ಆಫ್ ಕೆಮಿಸ್ಟ್ರಿ ಈಸ್ ಇನ್ ಅ ಲಾಟ್ ಆಫ್ ವೇಸ್, ಎಸ್ಪೆಷಲಿ ಇನ್ ಕೇಸ್ ಆಫ್ ಫಾರ್ಮಸ್ಟಿಕಲ್ ಇಂಡಸ್ಟ್ರಿ ಆ್ಯಂಡ್ ಅಗ್ರಿಕಲ್ಚರ್ ಏರಿಯಾ. ಇವೆರಡೂ ಕಡೆ ತುಂಬ ಜಾಸ್ತಿ ಅಪ್ಲಿಕೇಶನ್ ಇದೆ. ಇವತ್ತಿನ ರೀಸೆಂಟ್ ಎಂಡ್ ಪ್ರಕಾರ ಫಾರ್ಮಸ್ಟಿಕಲ್ ಇಂಡಸ್ಟ್ರಿ ಹ್ಯಾವಿಂಗ್ ಮಚ್ ಮೋರ್ ಇಂಪಾರ್ಟೆಂಟ್ ಇನ್ ಕೇಸ್ ಆಫ್ ಕೆಮಿಸ್ಟ್ರಿ. ನಾವು ಹೆಂಗೇ ಹೋದರೂ ಮೆಡಿಸಿನ್ ಬೇಕು. ಒಂದು ಜ್ವರ ಬಂದರೂ ನಮಗೆ ಒಂದು ಮೆಡಿಸಿನ್ ಬೇಕು, ಶೀತ ಬಂದರೂ ಮೆಡಿಸಿನ್ ಬೇಕು, ಮೈಕೈ ನೋವಾದರೂ ಮೆಡಿಸಿನ್ ಬೇಕು. ಸೊ ಹಾಗಾಗಿ ಸಣ್ಣ ಪುಟ್ಟ ರೋಗಗಳಿಂದ ಹಿಡ್ಕೊಂಡು ದೊಡ್ಡ ದೊಡ್ಡ ರೋಗಗಳ ತನಕನೂ ಸಮೇತ ನಮಗೆ ಫಾರ್ಮಸ್ಟಿಕಲ್ ಇಂಡಸ್ಟ್ರಿಯಲ್ಲಿ ಈ ಕೆಮಿಸ್ಟ್ರಿ ಅಪ್ಲಿಕೇಶನ್ ಇದೆ. ಟ್ಯಾಬ್ಲೆಟ್ ಮ್ಯಾನುಫ್ಯಾಕ್ಚರ್ ಆಗ್ಬೋದು, ಅಥವಾ ಕೆಲವು ಸತಿ ಏನು ಆರ್ಟಿಫಿಷಿಯಲ್ ಫೇಸ್ ಸರ್ಜರಿ, ಅಥವಾ ಏನು ಮುಖದಲ್ಲಿ ಏನಾದ್ರು ಸಪೋಸ್ ಆಕ್ಸಿಡೆಂಟ್ ಆಗಿದ್ದರೆ, ಮುಖದಲ್ಲಿ ಆಕ್ಸಿಡೆಂಟ್ ಆಗಿದ್ದಾಗ ಕೆಲವೊಂದು ಪಾರ್ಟ್ಸ್ಗಳೆಲ್ಲ ಜಜ್ಜು ಹೋಗಿರ್ತವೆ. ಸೊ ತುಂಬ ಇದು ಅಂದರೆ ಸ್ವಲ್ಪ ಏನು ದುಡ್ಡು ಖರ್ಚು ಇವೆಲ್ಲ ಜಾಸ್ತಿ ಇರ್ತವೆ. ಅದು ಬೇರೆ ಸೆಕೆಂಡರಿ, ನಾವು ಇಲ್ಲಿ ದುಡ್ಡಿನ ಬಗ್ಗೆ ಮಾತಾಡಬಾರ್ದು. ಬಟ್ ಇಲ್ಲಿ ಇಂಪಾರ್ಟೆಂಟ್ ಅಂದರೆ ಸೊ ಈ ಥರವೆಲ್ಲ ಆರ್ಟಿಫಿಷಿಯಲ್ ಫೇಸ್ ಸರ್ಜರಿ ಆಗಿರ್ಬೋದು, ಅಥವಾ ಇವತ್ತು ಏನು ಹೇರ್ ಪ್ಲಾಂಟೇಷನ್ ಆಗಿರ್ಬೋದು. ಕೆಲವು ಕೂದಲೆಲ್ಲ ಉದುರೋಗಿರ್ತವೆ, ಅಲ್ಲೆಲ್ಲವೂ ಸಮೇತ ಕೂದಲನ್ನು ಏರ್ ಪ್ಲಾಂಟೇಷನ್ ಅಂದರೆ ಕೂದಲನ್ನ ಹೆಂಗೆ ಹೆಂಗೆ ಬೆಳೀತಾರೆ ಆ ಥರ ಕೂದಲು ಸಮೇತ ತಲೆಯಲ್ಲಿ ಬೆಳೆಯುವಂಥ ಟೆಕ್ನಿಕ್ಸ್ಗಳಿದ್ದಾವೆ. ಅಥವಾ ಏನು ಪ್ರತಿಯೊಂದು ಕೂದಲುಗಳನ್ನು ಸಮೇತ ಪ್ಲಾಂಟೇಷನ್ ಮಾಡಿಕೊಂಡು ಅವನ್ನ ಬೇರೆ ಬೇರೆ ಥರ ವಿಗ್ ಹಾಕೋ ಬದಲು ಬೇರೆ ಬೇರೆ ತಲೆಯಲ್ಲೇ ಕೂದಲು ಬೆಳೆಯೋ ಥರ, ಅಥವಾ ತಲೆ ಕೂದಲು ಒಂದಷ್ಟು ಏನು ಸೆಂಟಿಮೀಟರ್ನಷ್ಟು ಇರೋಷ್ಟು ಡಿಸೈನ್ ಎಲ್ಲ ಮಾಡಿಕೊಂಡು ಈ ಥರ ಟೆಕ್ನಿಕ್ಸ್ಗಳನ್ನು ಬಳಸ್ತಾ ಹೋಗಿ. ದಟ್ ಇಸ್ ಆಲ್ಸೋ ಬೇಸ್ ಡಿಪೆಂಡ್ ಅಪಾನ್ ದ ಫಾರ್ಮಸ್ಟಿಕಲ್ ಇಂಡಸ್ಟ್ರಿ ಆಗಿರ್ತವೆ. ಸೊ ಅದ್ರ ಜೊತೆಗೆ ಅಗ್ರಿಕಲ್ಚರ್ ಏರಿಯಾ ಆಗಿರ್ಬೋದು. ಇವತ್ತು ನೀವು ನೋಡಿರ್ಬೋದು, ಅಗ್ರಿಕಲ್ಚರ್ ಏರಿಯಾದಲ್ಲಿ ಫರ್ಟಿಲೈಸರ್ ಇಲ್ಲದೆ ಏನೂ ಬೆಳೆಯೋಕ್ಕಾಗಲ್ಲ. ವಿತೌಟ್ ಎನಿ ಫರ್ಟಿಲೈಸರ್ ವಿ ಕಾಂಟ್ ಕಲ್ಟಿವೇಟ್ ಎನಿ ಟೈಪ್ ಆಫ್ ಎ ಕ್ರಾಪ್ಸ್ ಇನ್ ಎ ಪ್ಯಾಡಿ ಫೀಲ್ಡ್ಸ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ತೋಟಗಳಾಗಿರ್ಬೋದು. ಸೊ ಎಲ್ಲ ಕಡೆಯೂ ಸಮೇತ ಗೊಬ್ಬರವನ್ನು ಜಾಸ್ತಿ ಬಳಸ್ತಾರೆ. ಸೊ ಹುಳಗಳು ಅಥವಾ ಪೆಸ್ಟಿಸೈಡ್ಸ್ ಆಗಿರ್ಬೋದು, ಅಥವಾ ವಿಡಿಸೈಡ್ಸ್ ಆಗಿರ್ಬೋದು. ಸೊ ಇವೆಲ್ಲವೂ ಏನು, ದಿಸ್ ಆರ್ ಆಲ್ ದ ಅಪ್ಲಿಕೇಶನ್ ಆಫ್ ಕೆಮಿಸ್ಟ್ರಿ, ಆರ್ ಇಂಪಾರ್ಟೆನ್ಸ್ ಆಫ್ ಕೆಮಿಸ್ಟ್ರಿ, ದೇ ಟೆಲ್ ದ ಇಂಪಾರ್ಟೆನ್ಸ್ ಆಫ್ ಕೆಮಿಸ್ಟ್ರಿ. ಸೊ ಹಾಗಾಗಿ ಅಗ್ರಿಕಲ್ಚರಲ್ಲಿ ಒಂದು ಗಿಡ ಬೆಳಿಬೇಕು ಅಂದರೆ ಸಮೇತ ಅಲ್ಲಿ ಯೂರಿಯಾ ಹಾಕಿರ್ತಾರೆ. ಅದ್ರ ಜೊತೆಗೆ 20 ಆಮೇಲೆ ಏನೇನೋ ಬೇರೆ ಬೇರೆ ಟೈಪ್ನ ನಮಗೆ ಗೊಬ್ಬರಗಳು ಸಿಗ್ತಾ ಹೋಗ್ತವೆ, ಅಥವಾ ಫರ್ಟಿಲೈಸರ್ಗಳು ಸಿಗ್ತಾ ಹೋಗ್ತವೆ. ಸೊ ಎಲ್ಲ ಏರಿಯಾದಲ್ಲೂ ಸಮೇತ ಫರ್ಟಿಲೈಸರ್ನ ಜಾಸ್ತಿ ಬಳಸ್ತಾ ಹೋಗ್ತಾರೆ. ಸೊ ಹಾಗಾಗಿ ಜೊತೆಗೆ ಪೆಸ್ಟಿಸೈಡ್ಸ್ ಆಗಿರ್ಬೋದು, ಅಥವಾ ವಿಡಿಸೈಡ್ ಅಂದರೆ ಕಳೆಗಳಿದ್ರೂ ಸಮೇತ ಅದಕ್ಕೆ ಕಳೆನಾಶಕ ಅಂತ ಹೊಡೆಯೋದು, ಅಥವಾ ಹುಳುಗಳು ಕಂಡ್ರೆ ಏನು ಪೆಸ್ಟಿಸೈಡ್ಸ್ಗಳು ಬೇರೆ ಬೇರೆ ಥರದ ಹುಳುಗಳು ಬರ್ತಾ ಹೋಗ್ತವೆ. ಸೊ ಒಂದು ಬೆಳೆ ಬೀಜ ಹಾಕಿದ್ದಾಗಿಂದನೇ ಹಿಡ್ಕೊಂಡು ಕೊನೆ ತನಕ ಏನು ಆ ಕ್ರಾಪನ್ನು ಈಲ್ಡ್ ಮಾಡಿ ಒಂದು ಲಾಭ ಅಥವಾ ನಷ್ಟ ಅದು ಸೆಕೆಂಡ್ರಿ ಆಗ್ಬೋದು. ಬಟ್ ಅದೆಲ್ಲವನ್ನು ಕಂಪ್ಲೀಟಾಗಿ ಒಂದು ಹೊಲದಿಂದ ಒಂದು ಮಾರ್ಕೆಟ್ ಲೆವೆಲಿಗೆ ತಗೊಂಡೋಗೋ ತನಕ ಸಮೇತ ಅಲ್ಲಿ ನಾವು ಈ ಅಗ್ರಿಕಲ್ಚರ್ ಫೀಲ್ಡಲ್ಲಿ ಸಾಕಷ್ಟು ಥರದ ಗೊಬ್ಬರಗಳು ಮತ್ತು ಕಳೆನಾಶಕಗಳಾಗಿರ್ಬೋದು ಅಥವಾ ಕೀಟನಾಶಕಗಳನ್ನ ಬಳಸ್ತಾ ಹೋಗ್ತೀವಿ. ಜೊತೆಗೆ ಆ ಬೆಳೆದಿರುವಂಥ ಫುಡ್ಡನ್ನು, ದಟ್ ವಾಟ್ ಎವರ್ ದ ಕ್ರಾಪ್ ವಿಚ್ ಆರ್ ಕಂಪ್ಲೀಟ್ಲಿ ಈಲ್ಡ್ ಆರ್ ದ ಬೈ ದ ಅಗ್ರಿಕಲ್ಚರ್ ಫೀಲ್ಡ್, ದಟ್ ವಿಲ್ ಬಿ ಕಂಪ್ಲೀಟ್ಲಿ ಸ್ಟೋರ್ಡ್ ಫಾರ್ ದ ಮೆನಿ ಇಯರ್ಸ್. ಈಗ ಅಕ್ಕಿ, ಬೇಳೆ ಇವೆಲ್ಲವನ್ನು ಏನು ಮಾಡ್ತಾರೆ, ಒಂದು ಗೋಡನಲ್ಲಿ ಸ್ಟೋರ್ ಮಾಡ್ತಾ ಹೋಗ್ತಾರೆ. ಆ ಸ್ಟೋರ್ ಮಾಡಿರುವಂತಹ ಏನು ಆ ಇಂಗ್ರೀಡಿಯೆಂಟ್ಸ್ ಏನು ಬರ್ತವೆ ಅಗ್ರಿಕಲ್ಚರ್ದು, ಅವುಗಳು ಹಾಳಾಗ್ದಂಗೂ ಸಮೇತ ಹೇಗೆ ನಾವು ಕೆಮಿಕಲ್ಸನ್ನು ಬಳಸ್ತಾ ಹೋಗ್ತಾರೆ. ಹಾಗಾಗಿನೇ ಅವುಗಳನ್ನು ಮನೆಯಲ್ಲಿ ಜಾಸ್ತಿ ತೊಳೆದು ಬಳಸುವಂಥದ್ದು ನೀವು ನೋಡಿರ್ತೀರ. ತೊಳೆದಾಗ ಅದರಲ್ಲಿ ಸ್ವಲ್ಪ ವೈಟಿಶ್ ನೇಚರ್ ಬರುತ್ತೆ. ದಟ್ ಮೀನ್ಸ್ ಕೆಮಿಕಲ್ಸ್ ಆರ್ ಕಂಪ್ಲೀಟ್ಲಿ ಡೆಪಾಸಿಟೆಡ್ ಆನ್ ದ ಪರ್ಟಿಕ್ಯುಲರ್ ರೈಸ್ ಆಗಿರ್ಬೋದು, ಅಥವಾ ಬೇಳೆ ಕಾಳುಗಳಾಗಿರ್ಬೋದು, ಇವೆಲ್ಲ ನೋಡ್ತೀರ. ಆಮೇಲೆ ಈವನ್ ಕೆಲವೊಂದು ಆ್ಯಪಲ್ಗಳು ಅಥವಾ ಫ್ರೂಟ್ಸ್ ಆಗಿರ್ಬೋದು, ಅವುಗಳು ಸಮೇತ ನಾವು ದೇ ಆರ್ ಕಂಪ್ಲೀಟ್ಲಿ ಪ್ರೊಟೆಕ್ಟೆಡ್ ಬೈ ದ ಕೆಮಿಕಲ್ಸ್. ಅಥವಾ ಇವತ್ತಿನ ಕಾಲದಲ್ಲಿ ಒಂದು ಕಾಯಾಗಿರುವ ಹಣ್ಣನ್ನು ನೀಟಾಗಿ ತಗೊಂಬಂದ್ಬಿಟ್ಟು ಇಟ್ಬಿಟ್ಟು ಕೆಮಿಕಲ್ಸ್ ಹಾಕ್ಬಿಟ್ಟು ಹಣ್ಣು ಮಾಡೋವಂಥದ್ದು ನೋಡಿರ್ತೀರ. ಸೊ ಹಿಂಗೆ, ಅಥವಾ ಸಾಫ್ಟ್ ಡ್ರಿಂಕ್ಸ್ ಆಗಿರ್ಬೋದು. ಸೊ ಕೆಮಿಸ್ಟ್ರಿ ಎಲ್ಲಿದೆ ಅಂದರೆ ಎಲ್ಲ ಕಡೆ. ನೀವು ಬೆಳಗ್ಗೆ ಎದ್ದು
ಸಂಜೆ ತನಕನೂ ಸಮೇತ ನೀವು ಏನು ರಾತ್ರಿ ಮಲಗೋ ತನಕ ಸಮೇತ ಕೆಮಿಸ್ಟ್ರಿಯನ್ನು ನೀವು ಬಳಸ್ತಾ ಹೋಗ್ಬೋದು. ದಟ್ ಮೀನ್ಸ್ ನೀವು ಯಾವಾಗ ಬೆಳಗ್ಗೆ ಎದ್ದು ಕಾಫಿ ಕುಡಿದು ಸಮೇತ ಒಂದಷ್ಟು ಟೆಕ್ನಿಕ್. ಸೊ ಏನಕ್ಕೆ ಕಾಫಿ ಕುಡಿಬೇಕು, ಏನಕ್ಕೆ ಟೀ ಕುಡಿಬೇಕು, ಕೆಲವರಿಗೆಲ್ಲ ಅಡಿಕ್ಷನ್ ಆಗಿರ್ತಾರೆ ಕಾಫಿ ಟೀಗೆ. ಸೊ ವೈ? ಬಿಕಾಸ್ the electrolytes which are present in a particular tea or a particular coffee, they are completely encourage our neurological system. ಒಂದು ಕಾಫಿ ಕುಡಿದಾಗ ಎಲೆಕ್ಟ್ರೋಲೈಟ್ ಏನಾಗ್ತವೆ, ಪಾಸ್ ಆಗ್ತಾ ಹೋಗ್ತವೆ. ಆ ಎಲೆಕ್ಟ್ರೋಲೈಟ್ ಮುಖಾಂತರ ಅವನಿಗೆ ಎಂಕರೇಜ್ಮೆಂಟ್ ಸಿಗ್ತಾ ಹೋಗುತ್ತೆ. ಹಾಗಾಗಿ ಎಂಕರೇಜ್ಮೆಂಟ್ ಯಾವಾಗ ಸಿಗುತ್ತೋ ಆಗ ಅವರು ಆ್ಯಕ್ಟಿವೇಟ್ ಆಗ್ತಾ ಹೋಗ್ತಾರೆ. ಹಾಗಾಗಿ ಕೆಲವು ಟೀ ಅಥವಾ ಕಾಫಿ ಕುಡಿಯುವಂಥ ಅಭ್ಯಾಸಗಳಿರ್ತವೆ. ಇನ್ನು ನೀವು ವಾಟ್ ಎವರ್ ದ ವೇರಿಂಗ್ ದ ಡ್ರೆಸ್, ದಟ್ಸ್ ಒನ್ ಆಫ್ ದಿ ಟೆಕ್ನಿಕ್. ಯಾಕೆಂದರೆ ಮುಂಚೆ ಪೂರ್ವಜರ ಕಾಲದಲ್ಲಿ ಬಟ್ಟೆಯನ್ನೇ ಹಾಕ್ತಿರಲಿಲ್ಲ ಜನ. ಅವರ ಸೊಪ್ಪು ಅಥವಾ ತೊಗಟೆ ಅಥವಾ ಪ್ರಾಣಿ ಚರ್ಮಗಳನ್ನು ಹಾಕ್ತಿದ್ರು. ಇವತ್ತು ಬೇರೆ ಬೇರೆ ಸಫಿಸ್ಟಿಕೇಟೆಡ್ ಬ್ರ್ಯಾಂಡ್ಸ್ ಹಾಕ್ತಿದ್ದಾರೆ. ಸುಮಾರು ಏನು ಬೇರೆ ಬೇರೆ ಥರದ ನಮಗೆ ಬ್ರ್ಯಾಂಡ್ಗಳು ಸಿಗ್ತಾ ಹೋಗ್ತವೆ. ಆ ಬ್ರ್ಯಾಂಡ್ಗಳನ್ನು ಬಳಸ್ತಾ ಹೋಗ್ತಾರೆ. ಸೊ ಹಾಗಾಗಿ ಇಲ್ಲಿ ಬಟ್ಟೆ ಏನು ಚಪ್ಪಲಿ ಆಗಿರ್ಬೋದು ಅಥವಾ ನಿಮಗೆ ಬಳಸುವಂಥ ಬೇರೆ ಬೇರೆ ವಸ್ತುಗಳು ಎಲ್ಲವೂ ಎಲ್ಲ ಆ್ಯಂಗಲಲ್ಲಿ ನೀವು ಹೆಂಗೆ ನೋಡ್ತಾ ಹೋದರೂ ಕೆಮಿಸ್ಟ್ರಿ ನೀವು ಬೆಳಗ್ಗೆ ಎದ್ದು ನಿಮ್ಮ ದಿನ ಸ್ಟಾರ್ಟ್ ಮಾಡೋದಾಗಿಂದನೂ ಕೊನೆಗೆ ಮಲಗೋ ತನಕ ಸಮೇತ ಕೆಮಿಸ್ಟ್ರಿ ಅಪ್ಲಿಕೇಶನ್ ಸಿಗ್ತಾ ಹೋಗುತ್ತೆ. ಅದರಲ್ಲಿ ಸೊ ಇತ್ತೀಚೆಗೆ ನಮಗೆ ನಿಮ್ಮ ಸಿಲೆಬಸ್ಸಲ್ಲಿರೋದು ದೀಸ್ ಆರ್ ಆಲ್ ದ 2 ಇಂಪಾರ್ಟೆಂಟ್ ಡ್ರಗ್ಸ್ ವಿಚ್ ಆರ್ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ಸಿಸ್ಪ್ಲಾಟಿನ್ ಆ್ಯಂಡ್ ದ ಟ್ಯಾಕ್ಸಾಲ್. ಸಿಸ್ಪ್ಲಾಟಿನ್ ಆ್ಯಂಡ್ ದ ಟ್ಯಾಕ್ಸಾಲ್, ದೀಸ್ ಆರ್ ಆಲ್ ದ ಮೇನ್ 2 ಡ್ರಗ್ಸ್ ವಿಚ್ ಆರ್ ಯೂಸ್ಡ್ ಫಾರ್ ಕ್ಯೂರಿಂಗ್ ಕ್ಯಾನ್ಸರ್. ಕ್ಯಾನ್ಸರನ್ನು ಕ್ಯೂರ್ ಮಾಡೋದಕ್ಕೆ ಇಂಪಾರ್ಟೆಂಟಾಗಿ ನಮಗೆ 2 ಡ್ರಗ್ಸನ್ನು ಬಳಸ್ತಾರೆ. ಅದು ಒಂದು ಸಿಸ್ಪ್ಲಾಟಿನ್, ಇನ್ನೊಂದು ಟ್ಯಾಕ್ಸಾಲ್. ಅದನ್ನು 1 ಮಾರ್ಕ್ಸಿಗೆ ಕೇಳ್ತಾನೆ. ವಿಚ್ ಆರ್ ದ ಡ್ರಗ್ಸ್ ಆರ್ ಯೂಸ್ಡ್ ಫಾರ್ ಕ್ಯೂರಿಂಗ್ ಕ್ಯಾನ್ಸರ್ ಅಂತ ಕೇಳ್ತಾನೆ. ದಟ್ ಈಸ್ ಅ ಸಿಸ್ಪ್ಲಾಟಿನ್ ಆ್ಯಂಡ್ ದ ಟ್ಯಾಕ್ಸಾಲ್. ಸೊ ಹೇಳ್ತೀನಿ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ 1 ಮಾರ್ಕ್ಸ್ ಆ್ಯಂಡ್ ದಿಸ್ ಚಾಪ್ಟರ್ ಕ್ಯಾರಿ 7 ಮಾರ್ಕ್ಸ್. ಮುಂಚೆನೇ ಹೇಳಿದ್ದೀನಿ 7 ಮಾರ್ಕ್ಸಿಗೆ ಈ ಇಡೀ ಚಾಪ್ಟರ್ನ ವೆಯ್ಟೇಜ್ ಇದೆ. ಅದರಲ್ಲಿ 1 ಮಾರ್ಕ್ಸ್ ಕ್ವಶನ್ ಇದನ್ನು ಕೇಳ್ತಾರೆ. Which are the drugs are used for curing cancer? That is cisplatin and Taxol. And the azithromycin is the drug. It is used for curing AIDS. So AIDS ಅನ್ನು ಕ್ಯೂರ್ ಮಾಡೋದಕ್ಕೆ ನಮಗೆ azithromycin ಅಂತ ಇದೆ. ದಟ್ ಈಸ್ ಶಾರ್ಟ್ ಫಾರ್ಮ್ ಬಂದ್ಬಿಟ್ಟು AZT ಅಂತ ಬರುತ್ತೆ. ಅಥವಾ ಎಕ್ಸಾಮಲ್ಲಿ ವಿಚ್ ಈಸ್ ದ ಡ್ರಗ್ ಈಸ್ ಯೂಸ್ಡ್ ಫಾರ್ ಕ್ಯೂರಿಂಗ್ ಏಡ್ಸ್ ಅಂತ ಕೇಳಿದ್ರೆ ದಟ್ ಈಸ್ ಅಜಿಡೋಥಯೋಮಿಡಿನ್ ಅಂತಲೂ ಬರಿಬೋದು, ಅಥವಾ AZT ಅಂತಲೂ ಬರಿಬೋದು. ಅಥವಾ ಕೆಲವೊಂದು ಸತಿ ಎಕ್ಸ್ಪ್ಯಾಂಡ್ AZT ಅಂತ ಕೇಳ್ತಾನೆ. ಎಕ್ಸ್ಪ್ಯಾಂಡ್ AZT, ದಟ್ ಈಸ್ ಅಜಿಡೋಥಯೋಮಿಡಿನ್. ಅಜಿಡೋಥಯೋಮಿಡಿನ್ ಈಸ್ ದ ಡ್ರಗ್ ವಿಚ್ ಈಸ್ ಯೂಸ್ಡ್ ಫಾರ್ ಕ್ಯೂರಿಂಗ್ ಏಡ್ಸ್. ಓಕೆ, ಸೊ ದ ನೆಕ್ಸ್ಟ್ ಒನ್ ಈಸ್ ದಟ್ ಈಸ್ ದ ನೇಚರ್ ಆಫ್ ಮ್ಯಾಟರ್. Nature of matter. So the matter which consists of 4 type of matters. One is a solid, liquid, gas and plasma. But the plasma is not in your syllabus. Only there are 3 types of matter, that is solid, liquid and gas. You can clearly observe the composition of solid, liquid and gas. That is the solid which are having a constant atom very thick in nature. That means they are tightly arranged. ಒಂದ್ರ ಪಕ್ಕ ಒಂದು ಏನಾಗಿರ್ತಾವೆ ಆಟಮ್ಗಳು ಅರೇಂಜ್ ಆಗಿದೆ, ನೀವು ನೋಡ್ಬೋದು ನೀಟಾಗಿ. ದೇ ಆರ್ ಕಂಪ್ಲೀಟ್ಲಿ ಅರೇಂಜ್ಡ್ ಇನ್ ಎ ಟೈಟ್ ನೇಚರ್. ದಟ್ ಮೀನ್ಸ್ ದ ಇಂಟರ್ ಮಾಲಿಕ್ಯುಲರ್ ಡಿಸ್ಟೆನ್ಸ್, ನಾನು ಮುಂಚೆನೇ ಹೇಳಿದೆ, intermolecular distance. The intermolecular distance is very very less in case of solid. ನೀವು ನೋಡ್ಬೋದು ಒಂದು ಆಟಮ್ ಪಕ್ಕ ಇನ್ನೊಂದು ಆಟಮ್ ಏನಾಗಿದೆ ಅಟ್ಯಾಚ್ ಆಗಿದೆ, ಅಥವಾ ಏನು ಒಂದ್ರ ಪಕ್ಕ ಒಂದು ನೀಟಾಗಿ ಅಟ್ಯಾಚ್ ಆಗಿರ್ತಾರೆ. ಹಾಗಾಗಿ ಸಾಲಿಡಲ್ಲಿ ಇಂಟರ್ಮಾಲಿಕ್ಯುಲರ್ ಡಿಸ್ಟೆನ್ಸು ಈಸ್ ವೆರಿ ಲೆಸ್. ಇಂಟರ್ಮಾಲಿಕ್ಯುಲರ್ ಡಿಸ್ಟೆನ್ಸ್ ಈಸ್ ವೆರಿ ಲೆಸ್, ಬಟ್ ದ ಇಂಟರ್ಮಾಲಿಕ್ಯುಲರ್ ಫೋರ್ಸ್, intermolecular force ಇವೆರಡು ಇಂಪಾರ್ಟೆಂಟ್. ಇಂಟರ್ಮಾಲಿಕ್ಯುಲರ್ ಡಿಸ್ಟೆನ್ಸ್ ಮತ್ತು ಇಂಟರ್ಮಾಲಿಕ್ಯುಲರ್
force is very important in case of all these three types of matter. So ಇಲ್ಲಿ intermolecular distance in a solid is very less and intermolecular force of attraction is more. ಯಾಕೆ ಅಂದರೆ ಅವು ಅಕ್ಕಪಕ್ಕ ಇದ್ದಾವೆ, ಟೈಟ್ಲಿ ಅರೇಂಜ್ ಆಗಿದೆ ಅಥವಾ ಒಂದ್ರ ಪಕ್ಕ ಒಂದಿದ್ದಾವೆ. ಸೊ ಹೀಗೆ ಯಾವಾಗ ಒಂದ್ರ ಪಕ್ಕ ಒಂದು ಬರುತ್ತೋ ಆವಾಗ ಏನಾಗುತ್ತೆ, ನಮಗಿಲ್ಲಿ ಇಂಟರ್ಮಾಲ್ಕ್ಯುಲರ್ ಡಿಸ್ಟೆನ್ಸು ಕಡಿಮೆ ಆಗುತ್ತೆ, ಅದ್ರ ಜೊತೆಗೆ ಇಂಟರ್ಮಾಲ್ಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಇರುತ್ತೆ. ಜಸ್ಟ್ ಲೈಕ್ ಸೊ ಯು ಪೀಪಲ್ ಆರ್ ಸಿಟ್ ಇನ್ ದ ಕ್ಲಾಸ್ ರೂಮ್, ಒಂದು ಬೆಂಚಲ್ಲಿ 5 ಜನ ಕೂರ್ತೀರ, ಒಬ್ಬರ ಪಕ್ಕ ಒಬ್ಬರು ಕೂತ್ಕೊಳ್ತಾ ಹೋಗ್ತೀರ. ಸೊ ಒಬ್ಬರ ಪಕ್ಕ ಒಬ್ಬರು ಕೂತ್ಕೊಂಡಾಗ ಅಲ್ಲಿ ನಿಮಗೆ ಇಂಟರ್ಮಾಲ್ಕ್ಯುಲರ್ ಡಿಸ್ಟೆನ್ಸ್ ಏನಾಯಿತು ಕಡಿಮೆ ಇರುತ್ತೆ, ಜೊತೆಗೆ ಇಂಟರ್ಮಾಲ್ಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನಾಗಿರುತ್ತೆ, ದಟ್ ಮೀನ್ಸ್ ನಿಮ್ಮಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಮೀನ್ಸ್ ಅಲ್ಲಿ ಆಟಮ್ಗಳ ನಡುವೆ ಒಂದು ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ. ಸೊ ಹಾಗಾಗಿ ಅಕ್ಕಪಕ್ಕ ಇದ್ದಾಗ ಅಥವಾ ತುಂಬ ಟೈಟಾಗಿ ಅರೇಂಜ್ಮೆಂಟಾಗಿ ಕೂತ್ಕೊಂಡಾಗ ದ ಇಂಟರ್ಮಾಲ್ಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಈಸ್ ವೆರಿ ವೆರಿ ಲಾರ್ಜ್, ಅದು ವೆರಿ ಮಚ್ ಆಫ್ ಮೋರ್ ಇನ್ ಕೇಸ್ ಆಫ್ ಸಾಲಿಡ್, ತುಂಬ ಜಾಸ್ತಿ ಇರುತ್ತೆ. ಬಟ್ ಇನ್ ಕೇಸ್ ಆಫ್ liquid, you can clearly observe the in case of liquid, that is the constant atoms are somewhat intermolecular distance is larger as compared to the solid. ಸಾಲಿಡಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ದೂರ ಇದ್ದಾಗ ಅಥವಾ ಇಂಟರ್ಮಾಲ್ಕ್ಯುಲರ್ ಡಿಸ್ಟೆನ್ಸ್ ಏನಾಗಿದೆ ಸ್ವಲ್ಪ ಗ್ಯಾಪ್ ಇದೆ. ಸೊ ಅಥವಾ ಸಾಲಿಡಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ದೂರದಲ್ಲಿದ್ದಾವೆ. ಹಾಗಾಗಿ ಇಂಟರ್ಮಾಲ್ಕ್ಯುಲರ್ ಡಿಸ್ಟೆನ್ಸ್ ಜಾಸ್ತಿ ಆಯಿತು ಅಂದರೆ ಅಲ್ಲಿ ಇಂಟರ್ಮಾಲ್ಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಕೂಡ ಏನಾಯಿತು ಕಡಿಮೆ ಆಗ್ತಾ ಹೋಗುತ್ತೆ. ಇಂಟರ್ಮಾಲ್ಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ನು ಜಾಸ್ತಿ ಆಗಬೇಕು ಅಂದರೆ ಆಟಮ್ಗಳು ಅಕ್ಕಪಕ್ಕ ಇರಬೇಕು. ಇಂಟರ್ಮಾಲ್ಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಕಡಿಮೆ ಆಗಬೇಕು ಅಂದರೆ ಅವುಗಳ ಇಂಟರ್ಮಾಲ್ಕ್ಯುಲರ್ ಡಿಸ್ಟೆನ್ಸು ಕೂಡ ಏನಾಗಬೇಕು ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ಇನ್ ಕೇಸ್ ಆಫ್ ಗ್ಯಾಸ್ ದಟ್ ಈಸ್ ಮಚ್ ಮೋರ್ ಲಾರ್ಜರ್ ಡಿಸ್ಟೆನ್ಸ್. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಡಿಸ್ಟೆನ್ಸ್ ಏನಾಗಿದೆ ಹೋಗ್ತಾ ಇಲ್ಲಿ ನಮಗೇನಾಗಿದೆ ಡಿಸ್ಟೆನ್ಸು ಇಲ್ಲಿ ಸ್ವಲ್ಪ ಜಾಸ್ತಿ ಆದರೆ ಇದು ಅದಕ್ಕಿಂತ ಜಾಸ್ತಿ ಆಗಿದೆ ಡಿಸ್ಟೆನ್ಸ್. ಹಾಗಾಗಿ ಇಂಟರ್ಮಾಲ್ಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನು ಕೂಡ ಅಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಈ ಕಡಿಮೆ ಆಗೋದ್ರಿಂದ ಸೊ ಏನು ಅವುಗಳಲ್ಲಿ ಒಂದಷ್ಟು ಸ್ಪೆಷಲ್ ಪ್ರಾಪರ್ಟಿ ನಾವು ಅಬ್ಸರ್ವ್ ಮಾಡ್ಬೋದು. ದ ಸಾಲಿಡ್ ಈಸ್ ಅ ಮ್ಯಾಟರ್ ಹ್ಯಾವಿಂಗ್ ಎ ಡೆಫಿನೆಟ್ ಶೇಪ್ ಇದೆ, ಅದಕ್ಕೆ ಡೆಫಿನೆಟ್ ಅಥವಾ ಫಿಕ್ಸ್ಡ್ ಶೇಪ್ ಇರುತ್ತೆ. ಆ್ಯಟ್ ದ ಸೇಮ್ ಟೈಮ್ ಸಾಲಿಡ್ ಹ್ಯಾವಿಂಗ್ ಎ ಫಿಕ್ಸ್ಡ್ ವಾಲ್ಯೂಮ್, ಫಿಕ್ಸ್ಡ್ ಶೇಪು ಜೊತೆಗೆ ಫಿಕ್ಸ್ಡ್ ವಾಲ್ಯೂಮ್ ಇರುತ್ತೆ. ಆ್ಯಂಡ್ ಆಲ್ಮೋಸ್ಟ್ ಇಟ್ ಈಸ್ ಎ ರಿಜಿಡ್, ದಟ್ ಮೀನ್ಸ್ ಇಟ್ಸ್ ಆಲ್ಮೋಸ್ಟ್ ಇಂಪಾಸಿಬಲ್ ಟು ಕಂಪ್ರೆಸ್, ಅದನ್ನ ಕಂಪ್ರೆಸ್ ಮಾಡೋಕ್ಕಾಗೋದಿಲ್ಲ ನಾವು. ದಟ್ ಮೀನ್ಸ್ ಯಾವುದೋ ಒಂದು ಸಬ್ಸ್ಟೆನ್ಸನ್ನು ಈಗ ನಾನು ಎಷ್ಟೇ ಪ್ರೆಷರ್ ಹಾಕಿದ್ರೂ ಸಮೇತ, ಈಗ ಸಪೋಸ್ ಸೊ ಡಸ್ಟರ್ ಇರುತ್ತೆ ಅಂತ ತಿಳ್ಕೊಳ್ಳೋಣ, ದೇರ್ ಇಸ್ ಅ ಡಸ್ಟರ್. ಸೊ ಈ ಡಸ್ಟರನ್ನು ನಾನು ಎಷ್ಟೇ ಇದ್ರ ಮೇಲೆ ಪ್ರೆಷರ್ ಹಾಕಿದ್ರೂ ಸಮೇತ ಇಟ್ ವೋಂಟ್ ಬಿ ಚೇಂಜ್, ದ ಶೇಪ್ ವೋಂಟ್ ಬಿ ಚೇಂಜ್, ಶೇಪ್ ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ದಟ್ ವಿಲ್ ಬಿ ದ ರಿಜಿಡ್ ನೇಚರ್ ವಿಲ್ ಬಿ ಅಪಿಯರ್ ಇನ್ ಕೇಸ್ ಆಫ್ ಸಾಲಿಡ್. ಏನಕ್ಕೆ ಸಾಲಿಡ್ಗಳು ರಿಜಿಡ್ ಆಗಿರ್ತವೆ ಅಂದರೆ ದಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದ ಕಾನ್ಸ್ಟೆಂಟ್ ಆಟಮ್ಸ್ ಆರ್ ಟೈಟ್ಲಿ ಅರೇಂಜ್ಡ್ ಇನ್ ಕೇಸ್ ಆಫ್ ಸಾಲಿಡ್. ಸೊ 1 ಮಾರ್ಕ್ಸ್ ರೀಸನ್ ಕ್ವಶನ್ ಕೇಳ್ತಾನೆ, ವೈ ದ ಸಾಲಿಡ್ಸ್ ಆರ್ ರಿಜಿಡ್ ಮೀನ್ಸ್ that is only because of constant atoms are tightly arranged. That will be the answer. We should be right for why the solids are rigid ಅಂತ ಕೇಳಿದಾಗ ನೀವು ಬರೀಬೇಕು. ಅಲ್ಲಿ 1 ಮಾರ್ಕ್ಸ್ ಒಂದು ರೀಸನಿಂಗ್ ಕ್ವಶನ್, ಯಾತಕ್ಕೆ ಸಾಲಿಡ್ಗಳು ರಿಜಿಡ್ ಆಗಿರ್ತವೆ ಅಥವಾ ಇನ್ಕಂಪ್ರೆಸಬಲ್ ಆಗಿರ್ತವೆ ಅಂತ ಬಂದಾಗ ಅಲ್ಲಿ ಈಗ ಕಾನ್ಸ್ಟೆಂಟ್ ಆಟಮ್ಗಳು ಏನಿರಬೇಕು ಟೈಟಾಗಿ ಅರೇಂಜ್ಮೆಂಟ್ಗಳನ್ನು ಹೊಂದಿರ್ತವೆ ಅಂತೇಳಿ ಬರೀಬೇಕು. ಸೊ ಹಾಗೆ ಲಿಕ್ವಿಡಿಗೆ ಬರೋದಾದರೆ, ಸೊ ಲಿಕ್ವಿಡ್ ಈಸ್ ಎ ಮ್ಯಾಟರ್ ಹ್ಯಾವಿಂಗ್ ಎ ಫಿಕ್ಸ್ಡ್ ವಾಲ್ಯೂಮ್ ಬಟ್ ನಾಟ್ ಫಿಕ್ಸ್ಡ್ ಶೇಪ್. ಅದಕ್ಕೆ ಫಿಕ್ಸ್ಡ್ ವಾಲ್ಯೂಮ್ ಇದೆ ಆದರೆ ಫಿಕ್ಸ್ಡ್ ಶೇಪ್ ಇಲ್ಲ. ಜೊತೆಗೆ ಇಟ್ ವಿಲ್ ಬಿ ಟೇಕ್ ಎ ಶೇಪ್ ಆಫ್ ದಿ ಕಂಟೈನರ್. ನಾವು ಯಾವುದೇ ಕಂಟೈನರಿಗೆ ಹಾಕಿದ್ರೂ ಸಮೇತ ಅದರದ್ದೇ ಶೇಪ್ ಕಾಣುತ್ತೆ. ಇಲ್ಲಿ ನಮಗೆ ಇಲ್ಲಿ ಒಂದು ಬೀಕರ್ ಇದೆ, ಆ ಬೀಕರ್ಗೆ ಹಾಕಿದರೆ ಬೀಕರ್ ಶೇಪ್ ಕಾಣುತ್ತೆ. ಜೊತೆಗೆ ಇಲ್ಲಿ ಯಾವುದರ ಒಂದು ಕಂಟೈನರ್ ನಮ್ಮ ಕೊಡಗಳಾಗಿರ್ಬೋದು ಅಥವಾ ನಮ್ಮ ಮನೆಗಳಲ್ಲಿ ಬಳಸುವಂಥ ಕೊಡಗಳಿದ್ದರೆ ಆ ಕೊಡದಲ್ಲೂ ಸಮೇತ ನಾವು ಲಿಕ್ವಿಡನ್ನು ಇದು ಮಾಡಿದ್ರೆ ಕೊಡದ ಶೇಪೇ ಕಾಣುತ್ತೆ. ಕೆಲವೊಂದು ಸತಿ ಲೋಡ್ ನಮಗೆ ಕಾಫಿ, ಅದನ್ನು ಸಮೇತ ಕಾಫಿ ಕುಡಿಯುವಾಗ ಒಂದು ಟಂಬ್ಲರ್ ಅಥವಾ ಒಂದು ಗ್ಲಾಸನ್ನು ಬಳಸ್ತೀವಿ ಅಥವಾ ಸ್ಟೀಲ್ ಗ್ಲಾಸ್ಗಳನ್ನು ಬಳಸ್ತೀವಿ, ಅದರದ್ದೇ ಶೇಪನ್ನು ತಗೊಳ್ಳೋದು. ಹಾಗಾಗಿ ಸೊ ಲಿಕ್ವಿಡ್ ಇಸ್ ಅ ಟೈಪ್ ಆಫ್ ಮ್ಯಾಟರ್ ಹ್ಯಾವಿಂಗ್ ಎ ಫಿಕ್ಸ್ಡ್ ವಾಲ್ಯೂಮ್ ಬಟ್ ನಾಟ್ ದ ಫಿಕ್ಸ್ಡ್ ಶೇಪ್, ದೇ ಟೇಕ್ ದ ಶೇಪ್ ಆಫ್ ದಿ ಕಂಟೈನರ್. ಆ್ಯಂಡ್ ದ ಗ್ಯಾಸ್ ಇಟ್ ಡಸಂಟ್ ಹ್ಯಾವ್ ಎನಿ ಫಿಕ್ಸ್ಡ್ ಶೇಪ್ ನಾಟ್ ಫಿಕ್ಸ್ಡ್ ವಾಲ್ಯೂಮ್. ಅದಕ್ಕೆ ಯಾವುದೇ ರೀತಿ ಫಿಕ್ಸ್ಡ್ ಶೇಪು ಇಲ್ಲ, ಜೊತೆಗೆ ಫಿಕ್ಸ್ಡ್ ವಾಲ್ಯೂಮು ಕೂಡ ಇರೋದು. ಸೊ ದಿಸ್ ಈಸ್ ಅಬೌಟ್ ದ ನೇಚರ್ ಆಫ್ ದಿ ಮ್ಯಾಟರ್. ಸೊ in next class we discuss about the classification of matter based on macroscopic level. So if you have any doubts means you can ask me anytime, anywhere,
at this number, that is 7624842843. ಸೊ ಹಾಗಾಗಿ ಈ ನಂಬರ್ಗೆ ನೀವು ಕಾಲ್ ಮಾಡಿ ಅಥವಾ ಮೆಸೇಜ್ ಹಾಕಿದ್ರು ಸಮೇತ ಯಾವುದೇ ಡೌಟ್ ಇದ್ದರೂ ನಾನು ಅದನ್ನ ಕ್ಲಾರಿಫೈ ಮಾಡ್ತೀನಿ. ಯಾವುದು 7624842843. ಥ್ಯಾಂಕ್ ಯು. ಬಾಯ್.